ತುಂಬಾ ಎಕ್ಸೈಟ್ಮೆಂಟ್ ಆಗಿರುತ್ತೆ. ಅಂದ್ರೆ ಕಲಾವಿದರಾಗಿ ಪ್ರತಿಯೊಬ್ರು ಒಂದು ಫ್ರೈಡೆ ನಮ್ದು ಅಂತ ಆ ಫ್ರೈಡೆ ಕಾಯ್ತಾ ಇರ್ತೀವಿ. ಪ್ರತಿ ಸಿನಿಮಾ ರಿಲೀಸ್ ಆದಾಗಲೂ ಈ ಫ್ರೈಡೆ ನಂದು ಅನ್ನೋ ಹೋಪಲ್ಲೇ ಸಿನಿಮಾ ಥಿಯೇಟರ್ಗೆ ಹೋಗ್ತೀವಿ. ಶಿವಣ್ಣ ವಿಶ್ ಮಾಡಿದ್ರು. ತುಂಬಾ ಚೆನ್ನಾಗಿ ಮಾತಾಡಿಸಿ ಕಳಿಸಿದ್ರು. ಅವ್ರ ಸಿನಿಮಾನು 19th ರಿಲೀಸ್ ಆಗಿತ್ತಂತೆ. ಆನಂದ್ ಒಳ್ಳೆ ಡೇಟ್ ಅಮ್ಮ ಇದು ಸಿನಿಮಾ, ನಿನ್ಗೂ ಒಳ್ಳೇದಾಗುತ್ತೆ, ತುಂಬಾ ಚೆನ್ನಾಗಾಗುತ್ತೆ. ಇತ್ತೀಚೆಗೆ ಆಗಿರುವಂತಹ ಒಂದು ಬೆಳವಣಿಗೆ ದರ್ಶನ್ ಅವರ ವಿಚಾರದಲ್ಲಿ ಅದೆಲ್ಲ ಸುಳ್ಳಾಗ್ಲಿ ಅಂತ ನಮ್ಮ ನ್ಯಾಯಾಂಗ ಮೇಲೆ ನಂಬಿಕೆ ಇದೆ. ನ್ಯಾಯ ಸಿಗ್ಬೇಕು ಅಷ್ಟೇ. ಪೋಸ್ಟರ್ ಮತ್ತು ಹಾಡಿನ ಮೂಲಕ ಸಖತ್ ಸುದ್ದಿ ಮಾಡಿದಂತ ಸಿನಿಮಾ ಹಿರಣ್ಯ ಇವತ್ತು ಅದ್ದೂರಿಯಾಗಿ ಟ್ರೇಲರ್ ಲಾಂಚ್ ಮಾಡಿದ್ದಾರೆ. ಈ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆ ಹಿರಣ್ಯ ಚಿತ್ರದ ನಾಯಕ ಮಾಸಿವ್ ಸ್ಟಾರ್ ರಾಜವರ್ಧನ್ ಇದ್ದಾರೆ. ಅವ್ರನ್ನ ಮಾತಾಡಿಸ್ತೀನಿ. ಸೊ ಟ್ರೇಲರ್ ತುಂಬಾ ಚೆನ್ನಾಗಿದೆ. ಫಸ್ಟ್ಲಿ ಕಂಗ್ರಾಚುಲೇಷನ್. ಥ್ಯಾಂಕ್ ಯು ಸೋ ಮಚ್. ಸೊ ಪೋಸ್ಟರ್ ಹಾಡು ತುಂಬಾ ಸುದ್ದಿ ಮಾಡಿತ್ತು. ಇವತ್ತು ಟ್ರೇಲರ್ ಲಾಂಚ್ ಆಗಿರೋವಂಥದ್ದು. ಟ್ರೇಲರ್ಲಿ ಒಂದು ಸಣ್ಣ ಹಿಂಟ್ ಅಂತೂ ಬಿಟ್ಕೊಡ್ತೀರಾ, ಇದು ಯಾವ ಥರದ ಸಿನಿಮಾ ಅಂತ. ಸೊ ಹಿರಣ್ಯ ಬಗ್ಗೆ ಹೇಳೋದಾದ್ರೆ ಹೇಗಿದೆ ಸಿನಿಮಾ, ಹೇಗೆ ಬಂದಿದೆ? ಹಿರಣ್ಯ ನನ್ನ 3ನೇ ಸಿನಿಮಾ ಆಗಿ ತೊಗೊಳಕ್ಕೆ ತುಂಬ ಸ್ಪೆಷಲ್ ಅನಿಸುತ್ತೆ. ಅಂದರೆ ಒಂದು ರಾಣಾ ಅನ್ನೋ ಒಂದು ಕ್ಯಾರೆಕ್ಟರ್ನ ಪ್ಲೇ ಮಾಡಿದ್ದೀನಿ. ಎಮೋಷನ್ನೇ ಇಲ್ದಿರೋವಂಥ ಒಬ್ಬ ವ್ಯಕ್ತಿ ಆ ಮಗು ಜೊತೆ ಹೇಗೆ ಅವನು ಬ್ಲೆಂಡ್ ಆಗ್ತಾನೆ ಅನ್ನೋದೇ ಇಡೀ ಸಿನಿಮಾ. ಒಬ್ಬ ಸುಪಾರಿ ಕಿಲ್ಲರ್ ಗ್ಯಾಂಗ್ಸ್ಟರು, ಅವ್ನಿಗೇನು ಗೊತ್ತಿಲ್ಲ, ಮಗುನ ಯಾವ ರೀತಿ ಹ್ಯಾಂಡ್ಲ್ ಮಾಡ್ತಾನೆ ಅವ್ನು ಏನೆಲ್ಲ ನಡೆಯುತ್ತೆ ಅವ್ನು 4 days ಲೈಫಲ್ಲಿ, ಅವ್ನು 5 daysಲ್ಲಿ ಅವ್ನ ಲೈಫ್ ಮುಗಿಯುತ್ತೆ. ಸೊ ಅವ್ನ ಲೈಫಲ್ಲಿ ಏನೆಲ್ಲ ಆಗುತ್ತೆ ಅನ್ನೋದೇ ಸಿನಿಮಾದ ಒಂದು ಲೈನು. ತುಂಬ ಚೆನ್ನಾಗಿದೆ. ಅಂದರೆ ಆರ್ಟಿಸ್ಟ್ಗಳಿಗೆ ಬೇರೆ ಬೇರೆ ಪಾತ್ರಗಳು ಬೇಕಲ್ಲ. ನನ್ನ ಕೆರಿಯೋಗ್ರಾಫ್ ನೋಡಿದ್ರೆ ಒಂದು ಬಿಚ್ಚುಗತ್ತಿ ಮಾಡಿದ್ದೆ, ಒಂದು ಪ್ರಣಯ ಮಾಡಿದ್ದೀನಿ. ನೆಕ್ಸ್ಟು ರಾಜವರ್ಧನ್ನ ಯಾವ ಥರ ನೋಡ್ಬೋದು ಅಂದರೆ ಒಂದು ಗ್ಯಾಂಗ್ಸ್ಟರ್ ಆಗಿ. ಸೊ ಅದಕ್ಕೋಸ್ಕರ ನಾನು ಒಪ್ಕೊಂಡಂಥ ಸಿನಿಮಾ ಹಿರಣ್ಯ. ಈಗ ಆಲ್ರೆಡಿ ಪದೇ ಸಾಂಗ್ ಪದೇ ಕೇಳೋ ಹಾಗಾಗಿದೆ. ಸೋಷಿಯಲ್ ಮೀಡಿಯಾ ಆಗ್ಬೋದು, ರೀಲ್ಸ್ ಆಗ್ಬೋದು, ಎಲ್ಲರೂ ಆ ಸಾಂಗ್ಗೆ ಹೆಜ್ಜೆ ಹಾಕ್ತಿರೋವಂಥದ್ದು. ಸೊ ಆ ಸಾಂಗ್ ತುಂಬ ಚೆನ್ನಾಗಿ ರೀಚ್ ಆಗಿದೆ. ಒಂದು ಹಾಡು ಮೊದಲ ಇನ್ವಿಟೇಷನ್ ಅಂತಾರೆ, ಆ ಇನ್ವಿಟೇಷನ್ ತುಂಬ ಚೆನ್ನಾಗಿ ರೀಚ್ ಆಗಿದೆ. ಅದ್ರ ಬಗ್ಗೆ ತುಂಬ ಖುಷಿ ಆಗುತ್ತೆ. ನನ್ನ ಸಿನಿಮಾಗಳಲ್ಲಿ ಒಳ್ಳೊಳ್ಳೆ ಸಾಂಗ್ ಇರೋದು. ನೀವು ಪ್ರೀವಿಯಸ್ ಸಿನಿಮಾ ತೊಗೊಂಡ್ರೆ ಮನೋಮೂರ್ತಿ ಸರ್ ಮ್ಯೂಸಿಕ್ ಮಾಡಿದರು, ಅದಕ್ಕಿಂತ ಹಿಂದೆ ನೋಡಿದ್ರೆ ಹಂಸಲೇಖ ಸರ್ ಮ್ಯೂಸಿಕ್ ಮಾಡಿದರು. ಪ್ರತಿಯೊಂದು ಸಿನಿಮಾದಲ್ಲೂ ಒಳ್ಳೊಳ್ಳೆ ಸಾಂಗ್ ಸಿಗ್ತಿರೋದು ತುಂಬ ಬ್ಲೆಸ್ಡ್ ಅನಿಸುತ್ತೆ. ಅಂದರೆ ಆ್ಯಕ್ಟರ್ಸ್ಗಳ ಲೈಫಲ್ಲಿ ಒಳ್ಳೊಳ್ಳೆ ಸಾಂಗ್ಗಳು ಸಿಗಬೇಕು. ಈ ಸಿನಿಮಾದಲ್ಲಿ ಜುಡಾ ಸ್ಯಾಂಡಿ ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸಿನಿಮಾದಲ್ಲಿ ರೆಕಾರ್ಡಿಂಗ್ ತುಂಬ ಚೆನ್ನಾಗಿದೆ, ಒಳ್ಳೊಳ್ಳೆ ಸಾಂಗ್ಸ್ ಇದೆ. ಇನ್ನೂ ಒಂದು ಸಾಂಗ್ ಬಿಡ್ತೀವಿ ಸದ್ಯದಲ್ಲೇ, ಆ ಸಾಂಗು ಅಷ್ಟೇ ತುಂಬಾ ಚೆನ್ನಾಗಿದೆ. ಆ್ಯಂಡ್ ಹಿರಣ್ಯ ಸಿನಿಮಾಗೆ ಖಂಡಿತವಾಗ್ಲೂ ಒಂದು ಸಪೋರ್ಟ್ ಸಿಗ್ತಾ ಇದೆ. ಶಿವಣ್ಣ ವಿಶ್ ಮಾಡಿದ್ರು, ಇವತ್ತು ಧನಂಜಯ್, ರಾಗಿಣಿ ಎಲ್ಲರೂ ಬಂದು ವಿಶ್ ಮಾಡಿದ್ರು. ಈ ಸಪೋರ್ಟ್ ಬಗ್ಗೆ ಹೇಳೋದು? ಶಿವಣ್ಣ ಅವರು ನಾವು ಸೆಟ್ಟಲ್ಲಿ ಹೋಗಿ ಮೀಟ್ ಮಾಡಿದ್ವಿ. ಅಣ್ಣ ಈ ಥರ ಒಂದು ಸಿನಿಮಾ ಮಾಡಿದ್ದೀನಿ, ನೀವು ನೋಡಬೇಕು ಇದನ್ನು, ನೀನು ನಾಳೆ ಮನೆಗೆ ಬಮ್ಮ ಅಂತ ಹೇಳಿದ್ರು. ಅಲ್ಲೂ ತುಂಬ ಚೆನ್ನಾಗಿ ಮಾತಾಡಿಸಿ ಮನೆಗೆ ಕರೆಸಿ ನಮ್ಮನ್ನು ತುಂಬ ಚೆನ್ನಾಗಿ ನೋಡಿಕೊಂಡು ಸಿನಿಮಾ ಟೈಟಲ್ನ ನೋಡಿ ತುಂಬ ಚೆನ್ನಾಗಿ ಮಾತಾಡಿಸಿ ಕಳಿಸಿದ್ರು. ನಮ್ಮ ಸಿನಿಮಾ ತಂಡಕ್ಕೆ, ನಮ್ಮ ಪ್ರೊಡ್ಯೂಸರ್ಸ್ಗೆಲ್ಲ ತುಂಬ ಖುಷಿ ಆಯಿತು. ನನಗೂ ಕೂಡ ಪರ್ಸ್ನಲಿ ತುಂಬ ಖುಷಿ ಆಯಿತು. ಅವ್ರ ಎಕ್ಸ್ಪೀರಿಯೆನ್ಸ್ ಹೇಳಿದ್ರು. ಅವ್ರ ಸಿನಿಮಾನು 19th ರಿಲೀಸ್ ಆಗಿತ್ತಂತೆ. ಆನಂದ್ ಒಳ್ಳೆ ಡೇಟಮ್ಮ ಇದು ಸಿನಿಮಾ, ನಿನಗೂ ಒಳ್ಳೇದಾಗತ್ತೆ, ತುಂಬ ಚೆನ್ನಾಗಾಗತ್ತೆ ಅಂದರು. ಆ್ಯಂಡ್ ಧನು ನನ್ನ ಹಳೇ ಫ್ರೆಂಡು, ಅವಾಗಿಂದ ಎಲ್ಲದಕ್ಕೂ ಯಾವುದೇ ಈವೆಂಟ್ಗಾಗಿರಲಿ ಇಲ್ಲ ಅಂತ ಹೇಳಿಲ್ಲ. ಏನೇ ಒಂದು ಅಂದರೆ ಟೈಟಲ್ ಕೂಡ ಕೊಟ್ಟಿದ್ದು ಧನುನೇ, ಯಾವತ್ತೂ ಇಲ್ಲ ಅಂತ ಹೇಳಿಲ್ಲ. ರಾಗಿಣಿಯವ್ರ ಬಗ್ಗೆ ಹೇಳಬೇಕು ಅಂದರೆ, ನಾವು ರೀಸೆಂಟಾಗಷ್ಟೇ ವರ್ಕ್ ಮಾಡಿದ್ದು ಗಜರಾಮದಲ್ಲಿ. ತುಂಬ ಪಾಸಿಟಿವ್ ಪರ್ಸನ್ನು. ಏನೇ ಒಂದು ಹೇಳಿದ ತಕ್ಷಣ, ನಾನು ನಿನ್ನೆ ಹೇಳಿದ್ದು ಈ ಥರ ಒಂದು ಇವೆಂಟ್ ಇದೆ, ನೀವು ಬಂದರೆ ಚೆನ್ನಾಗಿರುತ್ತೆ ಅಂತ. ಖಂಡಿತವಾಗ್ಲೂ ನಾನು ಬರ್ತೀನಿ ಅಂತ ಹೇಳಿ ಬಂದರು. ಅಂದರೆ ಸಿನಿಮಾ ಇಂಡಸ್ಟ್ರಿಲಿ ಇದೆ ಅನ್ಸತ್ತೆ ನಮ್ಮ ಸಂಪಾದನೆ. ಅದಲ್ಲದೆ ಒಂದು 30-40 ಜನ ಹೀರೋಯಿನ್ಗಳು ಇವತ್ತು ಟ್ರೈಲರ್ನ ಪೋಸ್ಟ್ ಮಾಡ್ತಾ ಇದ್ದಾರೆ. ತುಂಬ ಖುಷಿ ಆಗುತ್ತೆ. ಸೊ ಎಷ್ಟೇ ಸಿನಿಮಾ ಮಾಡಿದ್ರೂ ಕೂಡ ಪ್ರತಿ ಸಿನಿಮಾ ಹೊಸದು ಅನ್ಸುತ್ತೆ. ಪ್ರತಿ ಸಿನಿಮಾದ ಫಸ್ಟ್ ಡೇ ಫಸ್ಟ್ ಶೋ ಎಲ್ರಿಗೂ ಒಂದು ಎಕ್ಸೈಟ್ಮೆಂಟ್ ಇದ್ದೇ ಇರುತ್ತೆ. ಈ ಸಿನಿಮಾದ ಫಸ್ಟ್ ಡೇ ಫಸ್ಟ್ ಶೋ ರಾಜವರ್ಧನ್ ಎಲ್ಲಿ ನೋಡ್ತಾರೆ, ಹೇಗಿರುತ್ತೆ, ಎಷ್ಟಿದೆ ಎಕ್ಸೈಟ್ಮೆಂಟ್? ಮೈನ್ ಥಿಯೇಟ್ರಲ್ಲಿ ವಿತ್ ಫ್ಯಾಮಿಲಿ, ವಿತ್ ಫ್ರೆಂಡ್ಸ್, ವಿತ್ ಫ್ಯಾನ್ಸ್ ಜೊತೆ ನೋಡ್ತಾ ಇದ್ದೀನಿ. ತುಂಬ ಎಕ್ಸೈಟ್ಮೆಂಟ್ ಆಗಿರುತ್ತೆ. ಅಂದರೆ ಕಲಾವಿದರಾಗಿ ಪ್ರತಿಯೊಬ್ಬರು ಒಂದು ಫ್ರೈಡೆ ನಮ್ಮದು ಅಂತ ಆ ಫ್ರೈಡೆ ಕಾಯ್ತಾ ಇರ್ತೀವಿ. ಪ್ರತಿ ಸಿನಿಮಾ ರಿಲೀಸ್ ಆದಾಗಲೂ ಈ ಫ್ರೈಡೆ ನಂದು ಅನ್ನೋ ಹೋಪಲ್ಲೇ ಸಿನಿಮಾ ಥಿಯೇಟ್ರಿಗೆ ಹೋಗ್ತೀವಿ. ನೋಡೋಣ, ಹಿರಣ್ಯ ಚೆನ್ನಾಗಾಗತ್ತೆ ಅನಿಸುತ್ತೆ. ಅಂದರೆ ಜನ ಕೊಡೋ 100 ರೂಪಾಯಿಗೆ ಎಲ್ಲೂ ಮೋಸ ಆಗಲ್ಲ. ಅಷ್ಟು ಹಾರ್ಡ್ ವರ್ಕ್, ಅಷ್ಟು ಎಫರ್ಟ್ ಹಾಕಿದ್ದೀವಿ. ಆ್ಯಂಡ್ ಇನ್ನೊಂದು ವಿಷಯ, ಈ ಟೈಟಲ್ ಧನಂಜಯ್ ಅವರ ಹತ್ರ ಇತ್ತು ಅನ್ನೋವಂಥದ್ದು. ಸೊ ನೀವು ಅಪ್ರೋಚ್ ಮಾಡಿದಾಗ ಏನು ಹೇಳಿದ್ರು? ಈಗ ಟ್ರೇಲರ್ ನೋಡಿ ಅಥವಾ ಸಾಂಗ್ ನೋಡಿ ಟೈಟಲ್ ಕೊಟ್ಟಿದ್ದಕ್ಕೂ ಒಂದು ಸಾರ್ಥಕತೆ ಅಂತ ಅನಿಸ್ತಾ ಅವ್ರಿಗೆ ಏನು ಹೇಳಿದ್ರು ಟ್ರೇಲರ್? ಇಲ್ಲ, ನಾನು ಟೈಟಲ್ ಕೇಳಿದ ತಕ್ಷಣವೇ ಕೊಟ್ಟರು. ನೋ ಥಾಟ್, ಏನು ಸೆಕೆಂಡ್ ಥಾಟೇ ಇಲ್ಲ ಅವ್ರಿಗೆ. ನೀನು ತೊಗೋ, ನಿನ್ನ ಸಿನಿಮಾಗೆ ಇಷ್ಟು ಬೇಕಾಗತ್ತೆ ಅಂದರೆ ತೊಗೋ ಅಂದರು. ನಾನು ಅದನ್ನೇ ಕೇಳಿದೆ, ನಿನ್ನ ಟೈಟಲ್ನ ನಾನು ಎಲ್ಲೂ ಮಿಸ್ಯೂಸ್ ಮಾಡ್ಕೊಂಡಿಲ್ಲ, ಈಗ ನೀಟಾಗಿ ಮಾಡಿದ್ದೀನಿ ಅಂತ. ತುಂಬ ಚೆನ್ನಾಗಿ ಖುಷಿಪಟ್ಟರು. ಒಂದು ಕಮರ್ಷಿಯಲಾಗಿ ಏನೇನು ಬೇಕೋ ಅದೆಲ್ಲ ಮಾಡಿದ್ಯಾ, ಚೆನ್ನಾಗಿ ಮಾಡಿದ್ಯಾ. ಆ್ಯಂಡ್ ಚಿತ್ರರಂಗ ಅಂತ ಬಂದಾಗ ಒಳ್ಳೆಯದು ಕೆಟ್ಟದ್ದು ಎರಡೂ ಇರುತ್ತೆ. ನಾವು ಎರಡರ ಬಗ್ಗೆನೂ ಮಾತಾಡಬೇಕಾಗತ್ತೆ. ಸೊ ಇತ್ತೀಚೆಗೆ ಆಗಿರುವಂಥ ಒಂದು ಬೆಳವಣಿಗೆ ದರ್ಶನ್ ಅವರ ವಿಚಾರದಲ್ಲಿ ಖಂಡಿತ ನೀವು ಅವರ ಒಡನಾಟ ಇರುತ್ತೆ, ಭೇಟಿ ಮಾಡಿರ್ತೀರಾ ಬೇಕಾದಷ್ಟು ಕಡೆಗಳಲ್ಲಿ. ಸೊ ಈ ಪ್ರಕರಣ ನಿಮಗೆ ಗೊತ್ತಾದ ತಕ್ಷಣ
ಏನನ್ಸ್ತು? ಖಂಡಿತ ಒಂದು ಶಾಕ್ ಅಂತೂ ಆಗಿದೆ. ತುಂಬ ದೊಡ್ಡ ಶಾಕ್ ಅದು. ಅಂದರೆ ಅಲ್ಲಿ ಏನಾಯಿತು ಅಂತ ನೋಡಿರೋರು ಯಾರೂ ಇಲ್ಲ. ಅಂತೆ ಕಂತೆಗಳೇ ಇನ್ನೂ ಕೇಳ್ಕೊಂಡಿದ್ದೀವಿ. ಹಂಗೆ ಮಾಡಿದ್ರಂತೆ, ಹಿಂಗೆ ಮಾಡಿದ್ರಂತೆ, ಹಂಗಾಯ್ತಂತೆ, ಹಿಂಗಾಯ್ತಂತೆ. ನಮಗೂ ಮೀಡಿಯಾದಲ್ಲಿ ಬರೋದು, ಇಲ್ಲಾಂದರೆ ಜನ ಬೇರೆಯವ್ರು ಏನು ಹೇಳ್ತಾರಲ್ಲ ಅಷ್ಟನ್ನೇ ಕೇಳ್ಕೊಂಡಿದ್ದೀವಿ. ಅದೆಲ್ಲ ಸುಳ್ಳಾಗಲಿ ಅಂತ ನಮ್ಮ ಇದು. ಬಟ್ ಗೊತ್ತಿಲ್ಲ, ಪೊಲೀಸ್ ಡಿಪಾರ್ಟ್ಮೆಂಟ್ ತುಂಬ ಸ್ಟ್ರಾಂಗ್ ಇದೆ ಇವತ್ತು. ನ್ಯಾಯಾಂಗ ಮೇಲೆ ನಂಬಿಕೆ ಇದೆ. ನ್ಯಾಯ ಸಿಗಬೇಕು ಅಷ್ಟೇ. ಸೋಷಿಯಲ್ ಮೀಡಿಯಾ ಅಂತ ಬಂದಾಗ ಸೊ ಅದು ಪ್ಲಸ್ ಕೂಡ ಇದೆ, ಮೈನಸ್ ಕೂಡ ಇದೆ. ನೀವು ಸೋಷಿಯಲ್ ಮೀಡಿಯಾನ ಹೇಗೆ ನೋಡ್ತೀರಾ? ಅಥವಾ ಅದರಲ್ಲಿ ಏನಾದ್ರು ಒಂದು ನೆಗೆಟಿವ್ ಕಾಮೆಂಟು ಮತ್ತೊಂದು ಬಂದಾಗ ನೀವು ಹೇಗೆ ರಿಸೀವ್ ಮಾಡ್ತೀರಾ, ಹೇಗೆ ಹ್ಯಾಂಡಲ್ ಮಾಡ್ತೀರಾ? ಸೋಷಿಯಲ್ ಮೀಡಿಯಾ ಬರೀ ನನ್ನ ಸಿನಿಮಾ ಪ್ರಮೋಷನ್ಗೆ ಬಿಟ್ಟು ಇನ್ಯಾವುದಕ್ಕೂ ಇಟ್ಕೊಂಡಿಲ್ಲ ನಾನು. ಅದನ್ನು ನೋಡೋದೂ ಇಲ್ಲ. ಸಿನಿಮಾ ಟೈಮಲ್ಲಿ ನಮ್ಮ ಹೀರೋಗಳಾಗಿ ನಮ್ಮ ಕರ್ತವ್ಯ ಸಿನಿಮಾನ ಪ್ರಮೋಟ್ ಮಾಡಬೇಕು. ಜಸ್ಟ್ ಅದೊಂದಕ್ಕೋಸ್ಕರ ಸೋಷಿಯಲ್ ಮೀಡಿಯಾನ ಇಟ್ಕೊಂಡಿದ್ದೀವಿ. ಅದನ್ನು ತುಂಬ ಪರ್ಸ್ನಲ್ ಆಗಿ ತೊಗೊಬಾರ್ದು. ಅಂದರೆ ಸೋಷಿಯಲ್ ಮೀಡಿಯಾ ಏನಾಗಿದೆ ಅಂದರೆ ಇವತ್ತು ಒಂದು ಫೋನ್ ಕೈಯಲ್ಲಿತ್ತು ಅಂದರೆ ಒಂದು 4 hours 5 hours ಟೈಮ್ ಪಾಸ್ ಆಗಿಬಿಡುತ್ತೆ. ಸೊ ಅದಕ್ಕೆ ನಾವು ತುಂಬ ಅಡಿಕ್ಟ್ ಆಗ್ತಿದ್ದೀವಿ. ಸೊ ಅದನ್ನೆಲ್ಲ ಬಿಟ್ಟು ಯಾವುದು ಎಷ್ಟು ಮಾಡ್ತೀವಿ ಅಷ್ಟು ತುಂಬ ಒಳ್ಳೆಯದು. ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ನಿಮ್ಮ ಸಿನಿಮಾಗೆ ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು ಸೊ ಮಚ್. ಸೊ ಇದಿಷ್ಟು ಕೂಡ ಹಿರಣ್ಯ ಸಿನಿಮಾ ಬಗ್ಗೆ ಮತ್ತು ದರ್ಶನ್ ಅವರ ಪ್ರಕರಣದ ಬಗ್ಗೆ ರಾಜವರ್ಧನ್ ಅವರ ಮಾತುಗಳು. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.